ಹಲೋ ಫ್ರೆಂಡ್ಸ್, ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋಸ್ ತುಳಸಿಯ ಮಹತ್ವ. ತುಳಸಿಯನ್ನು ಲಕ್ಷ್ಮೀದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿನಿತ್ಯ ತುಳಸಿಯನ್ನು ಪೂಜಿಸದೇ ಇರಲು ಸಾಧ್ಯವಿಲ್ಲ. ಏಕೆಂದರೆ ತುಳಸಿ ಸಸ್ಯವನ್ನು ಲಕ್ಷ್ಮೀದೇವಿಯ ಸಂಕೇತವೆಂದು ಪರಿಗಣಿಸಲಾಗಿದೆ. ತುಳಸಿಯನ್ನು ಪ್ರತಿದಿನ ಪೂಜಿಸುವ ಮನೆಯಲ್ಲಿ ಬಡತನ ಮತ್ತು ದುರಾದೃಷ್ಟ ವಾಸವಾಗಿರುವುದಿಲ್ಲ ಮತ್ತು ಆ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮಿಯು ವಾಸವಾಗಿರುತ್ತಾಳೆ ಎಂದು ಹೇಳಲಾಗುತ್ತದೆ. ತುಳಸಿಯನ್ನು ಪೂಜಿಸುವುದರಿಂದ ಮೋಕ್ಷ ಮತ್ತು ಪಾಪಗಳ ನಾಶಕ್ಕೂ ಕಾರಣವಾಗುತ್ತದೆ. ತುಳಸಿ ಸಸ್ಯ ಇರುವ ಮನೆಯಲ್ಲಿ ದೇವತೆ ಮತ್ತು ದೇವರುಗಳು ವಾಸಿಸುತ್ತಾರೆ ಎಂದು ಹೇಳುತ್ತಾರೆ. ತುಳಸಿ ಆ ಮನೆಯ ಋಣಾತ್ಮಕ ಶಕ್ತಿಯನ್ನು ದೂರವಾಗಿಸುತ್ತದೆ ಮತ್ತು ಆ ಮನೆಯಲ್ಲಿ ಕೆಲವು ಸಕಾರಾತ್ಮಕ ಶಕ್ತಿಗಳು ನೆಲೆಯಾಗುತ್ತವೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ತುಳಸಿಯನ್ನು ಪ್ರತಿದಿನ ಪೂಜಿಸುವುದರಿಂದ ಸಂಪತ್ತು, ಸಮೃದ್ಧಿ, ಸಂತೋಷ ಮತ್ತು ಹಣ ಇರುತ್ತದೆ ಮತ್ತು ಲಕ್ಷ್ಮೀದೇವಿಯು ಆ ಮನೆಯಲ್ಲಿ ಎಂದಿಗೂ ಸಂತೋಷದಿಂದ ಇರುತ್ತಾಳೆ ಎಂದು ಹೇಳಲಾಗುತ್ತದೆ. ಪುರಾಣದ ಪ್ರಕಾರ ತುಳಸಿ ಸಸ್ಯ ಇರುವ ಮನೆಗಳಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂದರೆ ತ್ರಿದೇವರು ವಾಸಿಸುತ್ತಾರೆ ಮತ್ತು ತುಳಸಿಯನ್ನು ಪೂಜಿಸುವುದು ಸಹ ಕತ್ತಲೆಯನ್ನು ದೂರಾಗಿಸಿ ಬೆಳಕನ್ನು ಚೆಲ್ಲುವ ಶಕ್ತಿಯನ್ನು ಹೊಂದಿರುತ್ತದೆ. ನಿಮ್ಮ ಮನೆಯಲ್ಲಿ ಪದೇ ಪದೇ ತೊಂದರೆಗಳು ಎದುರಾಗುತ್ತಿದ್ದರೆ, ಬಡತನ ಮುಂದುವರೆದರೆ, ನಿಮ್ಮ ಮನೆಯಲ್ಲಿ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿದ್ದರೆ ನೀವು ತುಳಸಿಯ ವಿಶೇಷ ಮಂತ್ರವನ್ನು ಜಪಿಸಬೇಕು. ತುಳಸಿಯ ಮಂತ್ರ: ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯವರ್ಧಿನಿ ಆದಿವ್ಯಾಧಿ ಹರ ನಿತ್ಯಂ ತುಳಸಿ ತ್ವಾಂ ನಮೋಸ್ತುತೆ. ತುಳಸಿ ಪೂಜೆಯ ಸಮಯದಲ್ಲಿ ನೀವು ಈ ಮಂತ್ರವನ್ನು ಜಪಿಸಿದರೆ ಕೆಲವೇ ದಿನಗಳಲ್ಲಿ ನಿಮ್ಮ ಎಲ್ಲ ತೊಂದರೆಗಳು ನಿವಾರಣೆಯಾಗುತ್ತವೆ. ತಾಯಿ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಯಾಗುತ್ತಾಳೆ. ಮಂತ್ರ ಪಠಣಕ್ಕಾಗಿ ನಿಮ್ಮ ಇಷ್ಟದೇವರನ್ನು ಪ್ರತಿದಿನವೂ ಪೂಜಿಸಿ. ಇದರ ನಂತರ ಮೊದಲು ತುಳಸಿಯ ಬಳಿ ಹೋಗಿ ತುಳಸಿ ದೇವಿಗೆ ನಮಸ್ಕರಿಸಿ. ಅದಾದ ನಂತರ ತುಳಸಿ ದೇವಿಗೆ ಶುದ್ಧ ನೀರನ್ನು ಅರ್ಪಿಸಿ. ತುಳಸಿ ದೇವಿಗೆ ಸಿಂಧೂರ ಮತ್ತು ಅರಿಶಿಣವನ್ನು ಅರ್ಪಿಸಿ. ತುಳಸಿಯ ಬಳಿ ತುಪ್ಪದ ದೀಪವನ್ನು ಬೆಳಗಿಸಿ ಧೂಪ ದ್ರವ್ಯಗಳನ್ನು ಹಚ್ಚಿಸಿ. ಇದಾದ ನಂತರ ತುಳಸಿಗೆ 7 ಬಾರಿ ಪ್ರದಕ್ಷಿಣೆಗಳನ್ನು ಹಾಕಿ. ಇದಾದ ನಂತರ ತುಳಸಿಯ ಮುಂದೆ ಕುಳಿತು ಈ ವಿಶೇಷ ಮಂತ್ರವನ್ನು ಹೇಳಿ. ತುಳಸಿ ಮಂತ್ರವನ್ನು ಜಪಿಸಿದ ನಂತರ ನಿಮ್ಮ ಎಲ್ಲ ಆಸೆಗಳನ್ನು ಈಡೇರಿಸುವಂತೆ ತುಳಸಿಯ ಬಳಿ ಕೇಳಿಕೊಳ್ಳಿ. ಇದನ್ನು ಮಾಡುವುದರಿಂದ ನಿಮ್ಮ ಆಸೆ ನೇರವಾಗಿ ದೇವರನ್ನು ತಲುಪುತ್ತದೆ. ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.